ಹೋಯ್ತಾನೆ ಕಣ್ಣು. ಗೋಪಾಲಣ್ಣಿ, ಸಿದ್ದಣ್ಣ ಲಾಟ್ರಿ ಸಿಎಂ ಅಂತ ಕಣ. ಒಂಥರಕ್ಕೆ ನಿಜನೆಯ ಕಂಡ್ಲೆ. ಪರಮೇಶ್ವರು ಪಾರ್ಟಿ ಅಧ್ಯಕ್ಷ ಆಗಿದ್ದಾಗ ಕಾಂಗ್ರೆಸ್ ಮೆಜಾರಿಟಿ ತಗೊಂಡ್ಬಿಡ್ತು. ಆದ್ರೆ ಪರಮೇಶ್ವರಾಚಾರ್ಯ ಸರಿಗಿಲ್ದೆ ಪಾಪ ಎಲೆಕ್ಷನ್ ಅಲ್ಲಿ ಸೋತ್ಬಿಡ್ತು. ಸೋತಿರನ್ನ ಏನ್ ಸಿಎಂ ಮಾಡೋದು ಅಂತವ ವಿರೋಧ ಪಕ್ಷದ ಲೀಡರ್ ಆಗಿ ಸಿದ್ದಣ್ಣನ ಸಿಎಂ ಮಾಡಿದ್ರು ಕಂಡ್ಲೆ. ಅದು ಒಂಥರ ಲಾಟ್ರಿ ಅಲ್ವೇನ್ಲೆ. ಪರಮೇಶ್ವರು ಸೋತಿದ್ದೆ ಸಿದ್ದಣ್ಣಂಗೆ ಲಾಟ್ರಿ ಹೊಡೆದಂಗ ಅರ್ಥ ಕಣ. ಪಾಪ ಪರಮೇಶ್ವರ್ ಇಲ್ಲಿ ಗಂಟ ಸಿಎಂ ಆಗಕ್ಕಾಗಿಲ್ಲ. ಅದು ಅಲ್ದೆಯ ಪರಮೇಶ್ವರ್ ಡೆಪ್ಟಿ ಸಿಎಂ ಆಗಿತ್ತಲ್ಲ ಓದಿಕೆ ತಾಯಿ. ಬರೀ ತಾಯನ್ ಗೆಲ್ಲದು ಮಾತ್ರ ಅಲ್ಲ ಕಂಡ್ಲ, ಪಾರ್ಟಿನೂ ಗೆಲ್ಲಿಸ್ಕೊಂಬರ ತಾಕತ್ತಿದ್ದೇನು ಸಿಎಂ ಆಗ್ಬೇಕು. ಅದ್ ಸರಿ, ಈಗ ಈ ಲಾಟ್ರಿ ಚೀಟಿ ಸಿಎಂ ಕತೆ ಯಾಕೆ ಬಂತ್ಲ? ಅದೇ ಕಣ, ಬಂಡಾಯದ ಗಿರಾಕಿ BR ಪಾಟೀಲ್ ಸಿದ್ದಣ್ಣನ ಲಾಟ್ರಿ ಸಿಎಂ ನಾನೇ ಕರ್ಕೊಂಡ್ ಬಂದಿದ್ದೆ ಪಾರ್ಟಿಗೆ ಅಂತ ಗೋಳಾಡ್ತೈತೆ ನೋಡ್ಲಿ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಆಗ್ಬಿಟ್ಟ. ಸೋತಾಗ ಯಾರು ಇರೋದಿಲ್ಲ ಕಂಡ್ಲ, ಗೆದ್ದಾಗ 108 ಜನ ಕಾರಣಕರ್ತರು ಹುಡ್ಕೊಂಡ್ಬಿಡ್ತಾರಿ. ಅಂದಂಗೆ ಈಗೇನ್ ಬೇಕಂತಲ ಪಾಟೀಲುಗೆ? ಯಾಕೆ ಬಂಡಾಯ ಮಾಡ್ಕೊಂತಿರತೈತಂತಲ? ಮಿನಿಸ್ಟರ್ ಮಾಡಿಲ್ಲ ಅಂತ ಸಿಟ್ಕೊಂಡೈತೆ ಕಣ. ಜನತಾ ಪಾರ್ಟಿಯಿಂದ ಬಂದಿರೋ ಸೀನಿಯರ್ ನಾನು, ನಂಗಿನ್ನ ಜೂನಿಯರ್ ಆಗಿರೋ ಜಮೀರ್ ಮಿನಿಸ್ಟರ್ ಆಗವನೆ, ನಾನೇ ಇನ್ನೂ ಆಗಿಲ್ಲ ಅನ್ಕೊಂಡು ಸಿಟ್ಕೊಂಡೈತೆ ಕಣ. ಇದು ಒಳ್ಳೆ ನಂಬರ್ ಇನ್ ಲಾಟ್ರಿ ಎತ್ತಿಲ್ಲ ಕಂಡ್ಲೆ. ಅದಕ್ಕೆ ಇದಕ್ಕೆ ಮಂತ್ರಿ ಆಗ ಲಾಟ್ರಿ ಇನ್ನೂ ಹೊಡೆದಿಲ್ಲ. ಆದ್ರೆ ಇವತ್ತು ನೋಡಿದ್ರೆ ಉಲ್ಟಾ ಹೊಡೆದೈತೆ ನೋಡಿರ್ಲಿ. ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, ಸಿಎಂ ಆದ್ರು ಅಂತ ಹೇಳಿದೆ. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಮಾತನ್ನ ಕಟ್ಕೊಂಡು ಈಗ ಆಪೋಸಿಷನ್ ನಾವು ಸಿದ್ದಣ್ಣನ ಲಾಟ್ರಿ ಸಿಎಂ ಅಂತ ನೋಡಲಿ. ನಿಮ್ಗೊಂದು ಬಿರುದು ಕೊಟ್ಟವರ ಕನ್ನಡ ಲಾಟ್ರಿ ಮುಖ್ಯಮಂತ್ರಿ ಅಂತ BR ಪಾಟೀಲ್ರು, ಕಾಂಗ್ರೆಸ್ನ ಶಾಸಕರು, ಜನತಾದಳದವ್ರು ಹೇಳ್ತಾ ಇಲ್ಲ, ಬಿಜೆಪಿ ಪಕ್ಷದವ್ರು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಗೆ ಬಹಳ ದೊಡ್ಡ ಬಿರುದನ್ನ ಕೊಟ್ಟಿದ್ದಾರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥವ್ರು ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಲಾಟ್ರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ಅಯ್ಯಯ್ಯೋ, ಸಿದ್ದಣ್ಣನ ಕುರ್ಚಿಯಿಂದ ಖಾಲಿ ಮಾಡಿಸಿ DKನ ಸಿಎಂ ಮಾಡೋದ್ರಲ್ಲಿ ವಿರೋಧ ಪಕ್ಷದವು ಏನೋ ಒಂಥರ ಸುಖ ಹುಡಿಕೊಂಡ್ರಂಗವೇ ಕಂಡ್ಲ. ಹಂಗಲ್ವಂತೆ ಕಣ ಪ್ಲಾನು. ಸಿದ್ದಣ್ಣ ರಿಟೈರ್ಡ್ ಆಗಿ DK ಸಿಎಂ ಆದ್ರೆ ED IT ಏನಾರ ಒಂದ್ ಮಾಡ್ಬಿಟ್ಟು ಸಿಟ್ಟಿಂಗ್ ಸಿಎಂ ನ ಅರೆಸ್ಟ್ ಮಾಡಿಸ್ಬಿಟ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಆಗ ಒಂದಷ್ಟು ಜನಗಳನ್ನ ಆಪರೇಷನ್ ಮಾಡ್ಬಿಟ್ಟು ವಾಷಿಂಗ್ ಮಿಷಿನ್ ನಲ್ಲಿ ಸ್ನಾನ ಮಾಡಿಸಿ BJP ಹೊಸ ಗೌರ್ಮೆಂಟ್ ಮಾಡ್ಬೋದು ಅನ್ನೋ ಪ್ಲಾನ್ ಅಲ್ಲವೇ ಕಣ. ಇಷ್ಟೆಲ್ಲ ಮಾಡಬೇಕು ಅಂದ್ರಿ ಹೈಕಮಾಂಡ್ ನಾವು ಸಾಥ್ ಕೊಡಬೇಕು ಕಂಡ್ಲೆ. ನಮ್ಮ ಸ್ಟೇಟ್ ಲೀಡರ್ಗಳನ್ನ ನೋಡಿದ್ರಿ BJP ಹೈಕಮಾಂಡ್ ನಾವು ಕತ್ಕೊಂಡು ಉರಿತಾವಿ. ಅದೇನಾಯ್ತದೋ ಏನೋ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ.